ಡಿಯರ್ ಸ್ಟೂಡೆಂಟ್ಸ್, ಹಿಂದಿನ ಕ್ಲಾಸಲ್ಲಿ ಡಿಟರ್ಮಿನೆಂಟ್ಸ್ ಚಾಪ್ಟ್ರು ನಾನು ಸ್ಟಾರ್ಟ್ ಮಾಡಿದ್ದೆ. ಸೊ ಇಲ್ಲಿ ಕ್ವಶನ್ ನಂಬರ್ 20 ಗಂಟೆ ಕಂಪ್ಲೀಟ್ ಆಗಿತ್ತು. ಸೊ ಇಲ್ಲಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇಫ್ ಮ್ಯಾಟ್ರಿಕ್ಸ್ ಎ 5 ಇಂಟು ಎ ಮೈನಸ್ ಬಿ 3 2 ಆ್ಯಂಡ್ ಎ ಇಂಟು ಅಡ್ಜಾಯಿಂಟ್ ಎ ಇಸ್ ಈಕ್ವಲ್ ಟು ಎ ಇಂಟು ಎ ಟ್ರಾನ್ಸ್ಪೋಸ್ ದೆನ್ 5 ಇಂಟು ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು ಅಂತ ಹೇಳ್ತಾ ಇದೆ. 4 ಆಪ್ಷನ್ಸ್ ಕೊಟ್ಟಿದ್ದಾನೆ. ಸೊ ಇದನ್ನು JEE ಮೇನ್ ಎಕ್ಸಾಮ್ ಕೇಳಿದ್ದಾನೆ. ಸೊ -1 5 4 13 ಅಂತ ಹೇಳಿದ್ದಾನೆ. ಸೊ ಮ್ಯಾಟ್ರಿಕ್ಸ್ ಎ ಕೊಟ್ಟಿದ್ದಾನೆ. ಸೊ ಇಲ್ಲಿ ಎ ಇಂಟು ಅಡ್ಜಾಯಿಂಟ್ ಎ ಅಂದರೆ ಗೊತ್ತಾಯಿದೆ. ಅಡ್ಜಾಯಿಂಟ್ ಇದೆ ಟ್ರಾನ್ಸ್ಪೋಸ್ ಆಫ್ ಕೋಫ್ಯಾಕ್ಟರ್ಸ್ ಆಫ್ ಎ. ಸೊ ಗಿವನ್ ಮ್ಯಾಟ್ರಿಕ್ಸ್ ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಎ ಇಂಟು ಎ ಟ್ರಾನ್ಸ್ಪೋಸ್ಗೆ ಈಕ್ವಲ್ ಆಗುತ್ತಂತೆ. ಸೊ ಹಾಗಿದ್ಮೇಲೆ 5 ಇಂಟು ಎ ಪ್ಲಸ್ ಬಿ ಈಕ್ವಲ್ ಟು ಇದು ಯಾವುದಕ್ಕೆ ಈಕ್ವಲ್ ಆಗುತ್ತೆ, ಸಮ ಆಗುತ್ತೆ ಅಂತ ಹೇಳಿದ್ದಾನೆ. ಸೊ ಇಲ್ಲಿ ಈ ಟರ್ಮ್ಸ್ ನಮ್ಗೆ ಬೇಕಿಲ್ಲಿ 5 ಇಂಟು ಎ ಪ್ಲಸ್ ಬಿ. ಸೊ ಈ ಟರ್ಮ್ಸನ್ನ ಫೈಂಡ್ ಮಾಡ್ಕೋಬೇಕು. ಅದಕ್ಕಿಂತ ಮುಂಚೆ ಸೊ ಎ ಮತ್ತು ಬಿನ ಫೈಂಡ್ ಔಟ್ ಮಾಡ್ಕೋಬೇಕು. ಇದು JEE ಮೇನ್ ಎಕ್ಸಾಮ್ದು. ಸೊ ಇದು ಸ್ವಲ್ಪ ಲೆಂತಿ ಆಗಿರುತ್ತೆ. ಏಕೆ ಅಂತಂದರೆ ಇದು 4 ಮಾರ್ಕ್ಸು 5 ಮಾರ್ಕ್ಸ್ ಇರುತ್ತೆ ನೋಡಿ. ಆ್ಯಂಡ್ ಎ ಇಂಟು ಅಡ್ಜಾಯಿಂಟ್ ಎ ಇಂಟು ಎ ಟ್ರಾನ್ಸ್ಪೋಸ್ ದೆನ್ 5 ಇಂಟು ಎ ಪ್ಲಸ್ ಬಿ ಈಕ್ವಲ್ ಟು ಅಂತ ಹೇಳಿದ್ದಾನೆ. ಇಲ್ಲಿ ಎ ಇಂಟು ಎ ಟ್ರಾನ್ಸ್ಪೋಸ್ ಅಂತ ಹೇಳಿ ಮ್ಯಾಟ್ರಿಕ್ಸ್ ಎ ಬರ್ಕೊಂಡಿದ್ದೀನಿ. ಟ್ರಾನ್ಸ್ಪೋಸ್ ಆಫ್ ಏನಿದೆ, ಸೊ ಇಲ್ಲಿ ನಾನು ಕಾಲಮ್ಸನ್ನು ರೋಸಾಗಿ ಬರೆದಿದ್ದೀನಿ. ನೆಕ್ಸ್ಟು ಸೊ ಇಂಟು ಹಿಡಿದಿಂದ ಎರಡನ್ನ ಮಲ್ಟಿಪ್ಲೈ ಮಾಡ್ಕೋತೀನಿ. 5 ಇಂಟು 5 5 25 ಸ್ಕ್ವೇರ್ ಆಗುತ್ತೆ. ಮೈನಸ್ ಬಿ ಮೈನಸ್ ಪ್ಲಸ್ ಬಿ ಸ್ಕ್ವೇರ್ ಆಗುತ್ತೆ. ಸೊ ಫಸ್ಟ್ ರೋ ಫಸ್ಟ್ ಕಾಲಮ್ ಇಸ್ 4. ನೆಕ್ಸ್ಟು 5 ಇಂಟು 5 3 15 ಎ ಆಗುತ್ತೆ. ಸೊ ಮೈನಸ್ 2b ಆಗುತ್ತೆ. ನೆಕ್ಸ್ಟು ಸೆಕೆಂಡ್ ರೋಯಿಂದ ಇದನ್ನು ಮಲ್ಟಿಪ್ಲೈ ಮಾಡ್ತೀನಿ. ಸೊ 15 ಎ ಆಗುತ್ತೆ. ನೆಕ್ಸ್ಟು ಮೈನಸ್ 2b ಆಗುತ್ತೆ. ನೆಕ್ಸ್ಟು 3 3 9 ಆಗುತ್ತೆ. ಸೊ 2 2 4 ಆಗುತ್ತೆ. ನೆಕ್ಸ್ಟ್ ಸೊ ಗಿವನ್ ಕಂಡೀಷನ್ ಗಿವನ್ ಎ ಇಂಟು ಅಡ್ಜಾಯಿಂಟ್ ಎ ಇಂಟು ಎ ಟ್ರಾನ್ಸ್ಪೋಸ್. ಸೊ ಅಲ್ಲಿ ಏನಾಗುತ್ತೆ, ಎ ಇಂಟು ಎ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು ಎ ಇಂಟು ಅಡ್ಜಾಯಿಂಟ್ ಎ ಅಂತ ಹೇಳಿದ್ದಾನೆ. ಸೊ ಎ ಇಂಟು ಎ ಟ್ರಾನ್ಸ್ಪೋಸ್ ಬಂದಿದ್ದೀನಿ ಬರ್ಕೊಂಡಿದ್ದೀನಿ. ಸೊ ಇಲ್ಲಿ ಎ ಇಂಟು ಅಡ್ಜಾಯಿಂಟ್ ಎ ಮ್ಯಾಟ್ರಿಕ್ಸ್ ಎ ಬರ್ಕೊಂಡಿದ್ದೀನಿ. ಅಡ್ಜಾಯಿಂಟ್ ಎ ಅಂತಂದರೆ ಸೊ ನಮಗೆ ಇಲ್ಲಿ C1 ಕೋಫ್ಯಾಕ್ಟರ್ಸ್ ಮೈನಸ್ಸನ್ನು ಫೈಂಡ್ ಮಾಡೋದು ಅವಶ್ಯಕತೆ ಏನಿಲ್ಲ. ಸೊ ಇಲ್ಲಿ ಒಂದು ಶಾರ್ಟ್ಕಟ್ ಮೆಥಡ್ ಇದೆ. ಸೊ ಇಲ್ಲಿ ಏನು 2x2 ಮ್ಯಾಟ್ರಿಕ್ಸಲ್ಲಿ ನೋಡಿ, ಇಲ್ಲಿ ಏನು ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಇರುತ್ತೆ ಇದನ್ನು ಇಂಟರ್ಚೇಂಜ್ ಮಾಡ್ಕೊಳ್ಳಿ. ಸೊ ಇಂಟರ್ಚೇಂಜ್ ಅಂದರೆ 2 ಇಲ್ಲಿಗೆ ಹೋಗುತ್ತೆ, 5a ಇಲ್ಲಿಗೆ ಬರುತ್ತೆ. ಮತ್ತು ಈ ರಿಮೈನಿಂಗ್ 2 ಎಲಿಮೆಂಟ್ಸ್ ಇದೆಯಲ್ಲ, ಇಲ್ಲಿ ಏನು ಎಲಿಮೆಂಟ್ಸ್ ಇರ್ತದೆ ಆಪೋಸಿಟ್ ಸೇಮ್ ಬರ್ಕೊಳ್ಳಿ. ಪ್ಲಸ್ ಇದ್ದರೆ ಮೈನಸ್ ಇದ್ರೆ ಪ್ಲಸ್. ಮೈನಸ್ ಬಿ ಇದೆ ಪ್ಲಸ್ ಬಿ ಹಾಕಿ. ಇಲ್ಲಿ +3 ಇದ್ದರೆ -3 ಹಾಕಿ. ಸೊ ಇದೇನಾಗುತ್ತೆ, ಇದನ್ನು ನಾವು ಅಡ್ಜಾಯಿಂಟ್ ಕೊಟ್ಟಿರ್ತಕ್ಕಂಥ ಏನು ಮ್ಯಾಟ್ರಿಕ್ಸ್ ಇರುತ್ತೆ ಅದಕ್ಕೆ ಅಡ್ಜಾಯಿಂಟ್ ಬರುತ್ತೆ. ಸೊ ಯಾವುದೇ ಮ್ಯಾಟ್ರಿಕ್ಸ್ ಆಗಿರ್ಬೋದು. ಸೊ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ನ ಇಂಟರ್ಚೇಂಜ್ ಮಾಡ್ಕೊಳ್ಳಿ. ರಿಮೈನಿಂಗ್ 2 ಎಲಿಮೆಂಟ್ಸನ್ನು ಏನು ಎಲಿಮೆಂಟ್ಸ್ ಇರ್ತದೆ ಅದನ್ನು ಬರೀರಿ, ಆಪೋಸಿಟ್ ಸೇನ್ ಹಾಕಿ. ನೆಕ್ಸ್ಟು ಇದು ಹಾಗೆ ಬರ್ಕೊಳ್ಳಿ. ಸೊ ಇವೆರಡನ್ನು ಮಲ್ಟಿಪ್ಲೈ ಮಾಡಿ. ಸೊ ಏನು ಬರುತ್ತೆ, ಸೊ 10a ನೆಕ್ಸ್ಟು ಪ್ಲಸ್ 3b ಮೈನಸ್ ಇಂಟು ಮೈನಸ್ 3 ಆಗುತ್ತೆ. ಈ ರೋ ಕಾಲ ಮಲ್ಟಿಪ್ಲೈ ಮಾಡಿ 5ab. ಸೊ ನೆಕ್ಸ್ಟು ಮೈನಸ್ ಇಂಟು ಮೈನಸ್ 5ab ಆಗುತ್ತೆ. ಸೊ ನೆಕ್ಸ್ಟು ಸೊ 3 3 3 ಸೆಕೆಂಡ್ ರೋ ಫಸ್ಟ್ ಕಾಲಮ್. ಸೊ 3 2 6 ಪ್ಲಸ್ ಇಂಟು ಮೈನಸ್ 6 ಆಗುತ್ತೆ. ನೆಕ್ಸ್ಟು ಸೊ 3 ಇಂಟು ಬಿ 3b. ಸೊ 2 5 10a ಆಗುತ್ತೆ. ಪ್ಲಸ್ ಇಂಟು ಪ್ಲಸ್ ಆಗುತ್ತೆ. ಸೊ ಅಲ್ಲಿಗೆ -5ab ಪ್ಲಸ್ 5ab ಕ್ಯಾನ್ಸಲ್ ಆಗುತ್ತೆ. ಪ್ಲಸ್ 6 -6 ಕ್ಯಾನ್ಸಲ್ ಆಗುತ್ತೆ. ಸೊ ಇದು ಹಾಗೆ ಬರ್ಕೊಳ್ಳಿ. ಸೊ 10a ಪ್ಲಸ್ 3b ಆಯಿತು. ಇದು 0 ಆಯಿತು, ಇದು 0 ಆಯಿತು. ಸೊ 3b ಪ್ಲಸ್ 10a ಆಯಿತು. ಸೊ ಇವಾಗ ಬೈ ಈಕ್ವಲ್ ಸೈಜ್ ಆಫ್ ಮ್ಯಾಟ್ರಿಕ್ಸ್ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಆರ್ ಈಕ್ವಲ್. ಸೊ ಅವಾಗ ಎರಡು ಈಕ್ವೇಷನ್ಸ್ ತಗೊಳ್ಳಿ. ಸೊ ಇಲ್ಲಿ ಯಾವ್ದು ಮಾಡ್ತೀನಿ ಅಂದರೆ 5a ಮೈನಸ್ 2b ಇಸ್ ಈಕ್ವಲ್ ಟು 0 ಅಲ್ಲಿ ಈಕ್ವೇಷನ್ ಬರುತ್ತೆ. ಸೊ ನೆಕ್ಸ್ಟು 10a ಪ್ಲಸ್ b ಯಾವುದು ಇಲ್ಲಿದೆ ನೋಡಿ, 10a ಪ್ಲಸ್ 3b ಇಸ್ ಈಕ್ವಲ್ ಟು 13. ಸೊ ಈ ಎರಡು ಈಕ್ವೇಷನ್ಸ್ನ ಕನ್ಸಿಡರ್, ಯಾಕೆ ನಮಗೆ ಎ ಮತ್ತು ಬಿ ವ್ಯಾಲ್ಯೂ ಬೇಕು. ಸೊ ಎರಡು ಈಕ್ವೇಷನ್ಸ್ ಬರುತ್ತೆ. ಸೊ ಯಾವುದನ್ನು ಕನ್ಸಿಡರ್ ಮಾಡ್ಬೋದು, ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗ್ಬೋದು. ಸೊ ನನಗೆ ಇದನ್ನು ಮತ್ತು ಇದನ್ನು ಎರಡು ಈಕ್ವೇಷನ್ ತಗೋತೀನಿ. ಸೊ ಇವಾಗ ಇದ್ರ ಕೋಫಿಷಿಯಂಟ್ ಮಲ್ಟಿಪ್ಲೈ ಮಾಡ್ತೀನಿ, ಇದ್ರ ಕೋಫಿಷಿಯಂಟ್ ಮಲ್ಟಿಪ್ಲೈ ಮಾಡ್ತೀನಿ. ಸೊ ಎರಡು ಮಲ್ಟಿಪ್ಲೈ ಮಾಡಿದ್ರೆ ಸೊ 150a ಆಗುತ್ತೆ. 10 2 20b ಆಗುತ್ತೆ, 0 ಆಗುತ್ತೆ. 15 ಎರಡು ಮಲ್ಟಿಪ್ಲೈ ಮಾಡ್ಕೊಳ್ಳಿ. 150a ಆಗುತ್ತೆ. ಇದು ಮಲ್ಟಿಪ್ಲೈ ಮಾಡಿ 50 ಇಂಟು 13 ಸೊ 195 ಆಗುತ್ತೆ. ಸೊ ಸಬ್ಟ್ರಾಕ್ಟ್ ಮಾಡ್ಕೊಳ್ಳಿ, ಆಪೋಸಿಟ್ ಸೇಮ್ ಬರುತ್ತೆ. ಇದು ಕ್ಯಾನ್ಸಲ್ ಆಗುತ್ತೆ. ಸೊ -65b ಆಗುತ್ತೆ. ಇದು ಅಷ್ಟೇ -195 ಆಗುತ್ತೆ. ಮೈನಸ್ ಕ್ಯಾನ್ಸಲ್ ಆಗುತ್ತೆ. b = 195/65 ಆಗುತ್ತೆ. 65 3 b = ಏನಾಗುತ್ತೆ, ಸೊ 3 ವ್ಯಾಲ್ಯೂ ಬರುತ್ತೆ. ಸೊ ನೆಕ್ಸ್ಟ್ ಎ ವ್ಯಾಲ್ಯೂ. ಸೊ ಒಂದು ಈಕ್ವೇಷನ್ ಕನ್ಸಿಡರ್ ಮಾಡಿ, ಎರಡರಲ್ಲಿ ಯಾವ್ದಾರು ಒಂದು. ಸೊ 10a ಪ್ಲಸ್ 3b = 13 ಆಗುತ್ತೆ. ಸೊ ಬಿ ವ್ಯಾಲ್ಯೂ 3 ಇದೆ.
ಸೊ 3 3 ಏನಾಗುತ್ತೆ ಅದನ್ನು ಆ ಕಡೆ ಕಳಿಸಿ 10a is equal to 4 ಆಗುತ್ತೆ. ಸೊ 13 minus 9 4 ಆಯಿತು. a is equal to 4/10 ಆಯಿತು. 2 2s are 4, 2 5s ಅಂದರೆ 2/5 ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಕೂಡ ನಮಗೆ ಏನು ಬೇಕು, ಇಲ್ಲಿ 5a plus b is equal to 5a 2/5 ಪ್ಲಸ್ b ಅಂತಂದರೆ 3 ಪ್ರೂವ್ ಆಗಿದೆ. 5 5 ಕ್ಯಾನ್ಸಲ್ ಆಯಿತು. 2 + 3 ಏನಾಯಿತು 5 ಆಯಿತು. ಅಂದರೆ ಆಪ್ಷನ್ಸು ಬಿ ಆನ್ಸರು ಕರೆಕ್ಟಾಗಿದೆ. ನೆಕ್ಸ್ಟ್ 22ನೇದು. ಲೆಟ್ ಎ ಬಿ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3 such that determinants of a is equal to 5, then determinants of adjoint a into a ಅಂತ ಇದೆ. ಸೊ ಇದು ಕೂಡ ಕರ್ನಾಟಕ ಸಿಟಿ ಎಕ್ಸಾಮ್ ಕೇಳಿದ್ದಾನೆ. 4 ಆಪ್ಷನ್ಸ್ ಕೊಟ್ಟಿದ್ದಾನೆ. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಗೊತ್ತಿದೆ, ರೋಸ್ ಮತ್ತು ಕಾಲಮ್ಸ್ ಈಕ್ವಲ್ ಆಗುತ್ತೆ. ಡಿಟರ್ಮಿನೆಂಟ್ಸ್ ಆಫ್ ಎ ವ್ಯಾಲ್ಯೂ ಕೊಟ್ಟಿದ್ದಾನೆ. ಡಿಟರ್ಮಿನೆಂಟ್ಸ್ ಆಫ್ ಅಡ್ಜಾಯಿಂಟ್ ಇನ್ ಟು ಎ. ಸೊ ಇಲ್ಲಿ ಸಿಂಬಲ್ ಕೊಡಬಹುದು, ವರ್ಡ್ಸ್ ಕೊಟ್ಟಿದ್ದಾನೆ, ಕನ್ಫ್ಯೂಸನ್ ಮಾಡ್ಕೋಬಾರ್ದು. ನೋಡಿ ಇವಾಗ ಡಿಟರ್ಮಿನೆಂಟ್ಸ್ ಆಫ್ ಅಡ್ಜಾಯಿಂಟ್ ಇನ್ ಟು ಎ. ಸೊ ಡಿಟರ್ಮಿನೆಂಟ್ಸ್ ಆಫ್ ಎ ವ್ಯಾಲ್ಯೂ ಕೊಟ್ಟಿದ್ದಾನೆ. ಸೊ 5. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ನಮ್ಗೆ ಗೊತ್ತಿದೆ ಫಾರ್ಮುಲಾ ಎ ಇಂಟು ಅಡ್ಜಾಯಿಂಟ್ ಎ ಇಂಟು ಎ. ನಿಮ್ಮ ಕ್ಲಾಸಲ್ಲಿ ಮಾಡಿಸಿದ್ದೀನಿ ಇದನ್ನು. ಎ ಇಂಟು ಅಡ್ಜಾಯಿಂಟ್ ಎ ಇಂಟು ಎ ಡಿಟರ್ಮಿನೆಂಟ್ಸ್ ಆಫ್ ಎ ಇಂಟು ಐಗೆ ಈಕ್ವಲ್ ಆಗಿರುತ್ತೆ. ಸೊ ಡಿಟರ್ಮಿನೆಂಟ್ಸ್ ಆಫ್ ಎ ವ್ಯಾಲ್ಯೂ ಕೊಟ್ಟಿದ್ದಾನೆ 5. ಐ ಅಂತ ಐಡೆಂಟಿಟಿ ಮ್ಯಾಟ್ರಿಕ್ಸು ಕೊಟ್ಟಿರ್ತಕ್ಕಂಥ ಮ್ಯಾಟ್ರಿಕ್ಸು. ಸೊ 3 × 3 ಇದೆ. ಸೊ ಅವನೇ ಹೇಳಿದ್ದಾನೆ ಇದೆ ನೋಡಿ 22ನೇದು. ಸೊ 3 × 3 22ನೇದು ಲೆಟ್ ಎ ಬಿ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3 ಅಂತ ಕೊಟ್ಟಿದ್ದಾನೆ. ಸೊ 3 ಅಂತ ಕೊಟ್ಟಿರೋದ್ರಿಂದ ಸೊ ಅಲ್ಲಿ ಏನು ಮಾಡ್ತೀನಿ, ಐಡೆಂಟಿಟಿ ಮ್ಯಾಟ್ರಿಕ್ಸನ್ನು 3 × 3 ಬರ್ಕೋತೀನಿ. 1 0 0 0 1 0 0 0 1. ಸೊ 5 ಇಂದ ಮಲ್ಟಿಪ್ಲೈ ಮಾಡ್ಕೋತೀನಿ. ಸೊ ಇವಾಗ ಇದಕ್ಕೆ ಡಿಟರ್ಮಿನೆಂಟ್ಸ್ ಏನು ಕೇಳಿದ್ರೆ, ಡಿಟರ್ಮಿನೆಂಟ್ಸ್ ಆಫ್ ಅಡ್ಜಾಯಿಂಟ್ ಎ ಇಂಟು ಎ ಇದು ಬಂದಿದೆ. ಇದಕ್ಕೆ ಡಿಟರ್ಮಿನೆಂಟ್ಸ್ ಇದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ರೆ ಸೊ 125 ಬರುತ್ತೆ. ಆನ್ಸರ್ ಡಿ. ಸೊ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 23. ಲೆಟ್ ಎ ಇಸ್ ಎ 3 × 3 ಮ್ಯಾಟ್ರಿಕ್ಸ್ ಆ್ಯಂಡ್ ಬಿ ಇಸ್ ದಿ ಅಡ್ಜಾಯಿಂಟ್ ಮ್ಯಾಟ್ರಿಕ್ಸ್. ಇಫ್ ಡಿಟರ್ಮಿನೆಂಟ್ಸ್ ಆಫ್ ಬಿ ಇಸ್ ಈಕ್ವಲ್ ಟು 64, ದೆನ್ ಡಿಟರ್ಮಿನೆಂಟ್ಸ್ ಆಫ್ ಎ ಅಂತ ಹೇಳಿ ಇದನ್ನು ಕೂಡ ಸೊ ಎಂಟ್ರೆನ್ಸ್ ಎಕ್ಸಾಮಲ್ಲಿ ಕೇಳಿದಾನೆ, JEE ಎಕ್ಸಾಮಲ್ಲಿ ಕೇಳಿದ್ದಾನೆ. ಸೊ 3 × 3 ಮ್ಯಾಟ್ರಿಕ್ಸ್ ಅಂತ ಕೊಟ್ಟಿದ್ದಾನೆ. ಬಿ ಈಸ್ ಇಟ್ಸ್ ಅಡ್ಜಾಯಿಂಟ್ ಮ್ಯಾಟ್ರಿಕ್ಸ್ ಇಫ್ ಡಿಟರ್ಮಿನೆಂಟ್ಸ್ ಆಫ್ ಬಿ ಇಸ್ ಈಕ್ವಲ್ ಟು 64 ಅಂತ ಹೇಳಿದೆ. 4 ಆಪ್ಷನ್ಸ್ ಕೊಟ್ಟಿದ್ದಾನೆ. ಸೊ ಇಲ್ಲಿ ನೋಡಿ, ಸೊ ಏನು ಹೇಳಿದ್ದಾನೆ, ಬಿ ಅನ್ನೋದು ಮ್ಯಾಟ್ರಿಕ್ಸು, ಈಸ್ ಅಂದರೆ ಈಕ್ವಲ್ಲು, ಇಟ್ಸ್ ಅಡ್ಜಾಯಿಂಟ್ ಮ್ಯಾಟ್ರಿಕ್ಸ್ ಎ ಅಂದರೆ ಅಡ್ಜಾಯಿಂಟ್ ಎ ಅಂತ ಬರೀಬಹುದು. ಈಕ್ವಲ್ ಆಗಿದೆ. ಈಸ್ ಅಂತಂದರೆ ಈಕ್ವಲ್. ಸೊ ಅಡ್ಜಾಯಿಂಟ್ ಎ ಮ್ಯಾಟ್ರಿಕ್ಸ್ ಅಂತ ಹೇಳಿದ್ರೆ ಈಕ್ವಲ್. ಇದರ ಇಟ್ಸ್ ಅಂತಾರೆ ಇದರ. ಸೊ ಅಡ್ಜಾಯಿಂಟ್ ಎ ಈಕ್ವಲ್ ಆಗಿದೆ ಅಂತ ಹೇಳ್ತಾ ಇದ್ದಾನೆ. ಬಿ ಈಸ್ ಈಕ್ವಲ್ ಇಟ್ಸ್ ಅಡ್ಜಾಯಿಂಟ್ ಮ್ಯಾಟ್ರಿಕ್ಸ್ ಅಡ್ಜಾಯಿಂಟ್ ಮ್ಯಾಟ್ರಿಕ್ಸ್ ಈಕ್ವಲ್ ಆಗುತ್ತೆ ಅಂತ ಹೇಳಿದ್ದಾನೆ. ಸೊ ಇವಾಗ ಏನಾಗುತ್ತೆ, ಇಲ್ಲಿ ಡಿಟರ್ಮಿನೆಂಟ್ಸ್ ಆಫ್ ಬಿ 64 ಅಂತ ಕೊಟ್ಟಿದ್ಮೇಲೆ ಸೊ ನಾನು ಎರಡು ಕೂಡ ಡಿಟರ್ಮಿನೆಂಟ್ಸ್ ಅಪ್ಲೈ ಮಾಡ್ತೀನಿ. ಸೊ ಅವಾಗ ಏನಾಗುತ್ತೆ, ಇದೆರಡು ಮ್ಯಾಟ್ರಿಕ್ಸು ಡಿಟರ್ಮಿನೆಂಟ್ಸ್ ತಗೊಂಡ್ರೆ ಇದು ಸ್ಕೇಲಾರ್ ಕ್ವಾಂಟಿಟಿ ಬರುತ್ತೆ. 64 ಅವನೇ ಹೇಳಿದ್ದಾನೆ. 64 ಡಿಟರ್ಮಿನೆಂಟ್ಸ್ ಆಫ್ ಅಡ್ಜಾಯಿಂಟ್ಗೆ ಫಾರ್ಮುಲಾ ಇದೆ. ಡಿಟರ್ಮಿನೆಂಟ್ಸ್ ಆಫ್ ಎ ಟು ದಿ ಪವರ್ ಆಫ್ n-1. ಸೊ ಆರ್ಡರು 3 × 3 ಅವನು ಹೇಳಿದ್ದಾನೆ. ಸೊ 3 × 3. ಸೊ 3 - 1 ಆಯಿತು. ಡಿಟರ್ಮಿನೆಂಟ್ಸ್ ಆಫ್ ಎ 2 ಆಯಿತು. ಸೊ ಡಿಟರ್ಮಿನೆಂಟ್ಸ್ ಆಫ್ ಎ ಏನಾಯ್ತು, ಅಲ್ಲಿಗೆ +or-8 ಆಯಿತು. ಅಲ್ಲಿಗೆ ಆನ್ಸರ್ ಸಿ. ಸೊ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. +or-8 ಆಯಿತು. ನೆಕ್ಸ್ಟು 24. ಸೊ ಏನಿದೆ ಕ್ವಶನ್ ನಂಬರ್ 24. ಆಲ್ಫಾ 0 0 ಸಾರಿ a 0 0 0 a 0 0 0 a. Then determinants of adjoint a. Determinants of adjoint a is ಅಂತ ಹೇಳಿದ್ದಾನೆ. ಸೊ 4 ಆಪ್ಷನ್ಸ್ ಕೊಟ್ಟಿದ್ದಾನೆ. a to the power of 27, a to the power of 9, a to the power of 6, d a to the power of 2 ಅಂತ ಕೊಟ್ಟಿದ್ದಾನೆ. ಸೊ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕ್ವಶನ್ ನಂಬರ್ 24. ಸೊ ಡಿಟರ್ಮಿನೆಂಟ್ಸ್ ಆಫ್ ಅಡ್ಜಾಯಿಂಟ್ ಎ. ಸೊ ಡಿಟರ್ಮಿನೆಂಟ್ಸ್ ಆಫ್ ಅಡ್ಜಾಯಿಂಟ್ ಎ ಅಂತಂದರೆ ಗೊತ್ತೇ ಇದೆ ನಮಗೆ. ಸೊ ಫಾರ್ಮುಲಾ ಡಿಟರ್ಮಿನೆಂಟ್ಸ್ ಆಫ್ ಎ ಟು ದ ಪವರ್ ಆಫ್ n - 1 ಅಂತ ಗೊತ್ತೇ ಇದೆ. ಸೊ
ಡಿಟರ್ಮಿನೆಂಟ್ಸ್ ಆಫ್ ಎ ಆಗಿದೆ, ಆರ್ಡರ್ 3x3 ಅಂತ ಅವನೇ ಕೊಟ್ಟಿದ್ದಾನೆ. ಸೊ 3 - 1 ಏನಾಯಿತು, ಡಿಟರ್ಮಿನೆಂಟ್ಸ್ ಆಫ್ ಎ ಟು ದ ಪವರ್ ಆಫ್ 2 ಆಯಿತು. ಸೊ ಇಲ್ಲಿ ಮ್ಯಾಟ್ರಿಕ್ಸ್ ಎ ಅವನೇ ಕೊಟ್ಟಿದ್ದಾನೆ, A0 0 0 0 A 0 0 0 A. ಸೊ ಡಿಟರ್ಮಿನೆಂಟ್ಸ್ ಆಫ್ ಎ ಬೇಕು ನಮಗೆ, ಮ್ಯಾಟ್ರಿಕ್ಸ್ ಡಿಟರ್ಮಿನೆಂಟ್ಸ್ ಆಫ್ ಎ ಫೈಂಡ್ ಮಾಡಿದ್ರೆ A ಟು ದ ಪವರ್ ಆಫ್ 3, ಇದನ್ನು ಎಕ್ಸ್ಪ್ಯಾಂಡ್ ಮಾಡೋದು ಏನಾಗುತ್ತೆ, A ಟು ದ ಪವರ್ ಆಫ್ 3 ಬರುತ್ತೆ. ಡಿಟರ್ಮಿನೆಂಟ್ಸ್ ಆಫ್ ಎ ವ್ಯಾಲ್ಯೂ A ಟು ದ ಪವರ್ ಆಫ್ 3 ಸ್ಕ್ವೇರ್ ಹಾಗೆ ಇದೆ, ಇದನ್ನು ಮಲ್ಟಿಪ್ಲೈ ಮಾಡ್ಕೋಬೋದು. A ಟು ದ ಪವರ್ ಆಫ್ m ಇಂಟು ಟು ದ ಪವರ್ ಆಫ್ n, A ಟು ದ ಪವರ್ ಆಫ್ mn. ಸೊ A ಟು ದ ಪವರ್ ಆಫ್ 6 ಆಗುತ್ತೆ. ಸೊ ಅಂತಂದರೆ ಆನ್ಸರ್ ಸಿ. ಸೊ ನೋಡ್ಕೋಬೇಕು, ಆನ್ಸರ್ ಸಿ ಇಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 25ನೇದು, ಇಫ್ ಎ ಇಸ್ ಎ 3x3 ಮ್ಯಾಟ್ರಿಕ್ಸ್ ಸಚ್ ದಟ್ ಡಿಟರ್ಮಿನೆಂಟ್ಸ್ ಆಫ್ 5 ಇಂಟು ಅಡ್ಜಾಯಿಂಟ್ ಎ ಇಸ್ ಈಕ್ವಲ್ ಟು 5, ದೆನ್ ಡಿಟರ್ಮಿನೆಂಟ್ಸ್ ಆಫ್ ಎ ಇಸ್ ಈಕ್ವಲ್ ಟು ಅಂತ ಕೇಳಿದೆ. ಇದನ್ನು ಕೂಡ ಸೊ JEE ಮೇನ್ ಎಕ್ಸಾಮಲ್ಲಿ ಕೇಳಿದ್ದಾನೆ. ಸೊ 4 ಆಪ್ಷನ್ಸ್ ಕೇಳಿದ್ದಾನೆ. ಸೊ +or-1/5, B +or-5, C +or-1, D +or-1/25 ಅಂತ ಹೇಳಿದ್ದಾನೆ. ಸೊ ಕ್ವಶನ್ ನಂಬರ್ 25th ಒನ್, ಡಿಟರ್ಮಿನೆಂಟ್ಸ್ ಆಫ್ 5 ಇಂಟು ಅಡ್ಜಾಯಿಂಟ್ ಎ. ಸೊ ಇದು ಕೂಡ ಸ್ಕೇಲರ್ ಕ್ವಾಂಟಿಟಿ, ಇದು ಕೂಡ ಸ್ಕೇಲರ್ ಕ್ವಾಂಟಿಟಿ. ಸೊ ಇದು ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಡಿಟರ್ಮಿನೆಂಟ್ಸ್ ಆಫ್ ಕೆ ಇಂಟು ಎ, ಇದು ಮ್ಯಾಟ್ರಿಕ್ಸು, ಇದು ಸ್ಕೇಲರ್ ಕ್ವಾಂಟಿಟಿ. ಕೆ ಟು ದ ಪವರ್ ಆಫ್ 3 ಇಂಟು ಡಿಟರ್ಮಿನೆಂಟ್ಸ್ ಆಫ್ ಎ ಬರುತ್ತೆ. ಸೊ ಕೆ ಜಾಗದಲ್ಲಿದೆ 5 ಇದೆ, ಸೊ 3 ಆಗುತ್ತೆ, ಯಾಕೆಂದರೆ ಆರ್ಡರ್ ಆಫ್ ಎ ಮ್ಯಾಟ್ರಿಕ್ಸ್ 3x3, ಡಿಟರ್ಮಿನೆಂಟ್ಸ್ ಆಫ್ ಅಡ್ಜಾಯಿಂಟ್ ಆಗಿದೆ 5 ಆಗಿದೆ. 5 ಟು ದ ಪವರ್ ಆಫ್ 3 ಕ್ಯಾನ್ಸಲ್ ಆಗುತ್ತೆ, 5 ಅಂದರೆ ರಿಮೈನಿಂಗ್ 5 ಸ್ಕ್ವೇರ್ ಉಳ್ಕೊಳ್ಳುತ್ತೆ. ಡಿಟರ್ಮಿನೆಂಟ್ಸ್ ಆಫ್ ಅಡ್ಜಾಯಿಂಟ್ ಎ ಅಂತಂದರೆ ಡಿಟರ್ಮಿನೆಂಟ್ಸ್ ಆಫ್ ಎ ಟು ದ ಪವರ್ ಆಫ್ n - 1 ಉಳ್ಕೊಳ್ಳುತ್ತೆ. ಡಿಟರ್ಮಿನೆಂಟ್ಸ್ ಆಫ್ ಎ ಟು ದ ಪವರ್ ಆಫ್ n ಇದನ್ನ ಈ ಕಡೆ ಕಳಿಸಿ 1/5 ಸ್ಕ್ವೇರ್ ಆಗುತ್ತೆ. ಸೊ n ಅಂದರೆ ಆರ್ಡರ್ 3 - 1 ಆಯಿತು, 1/25 ಆಯಿತು, 5 ಸ್ಕ್ವೇರ್ ಅಂತ ಹೇಳಿದ್ರೆ. ಡಿಟರ್ಮಿನೆಂಟ್ಸ್ ಆಫ್ ಎ ಟು ದ ಪವರ್ ಆಫ್ 2 1/25, ಸೊ ಅಲ್ಲಿಗೆ +or-1/5. ಸೊ ಅಲ್ಲಿಗೆ ಆನ್ಸರ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 26ನೇದು, ಡಿಟರ್ಮಿನೆಂಟ್ಸ್ ಆಫ್ ಎ 2 - k 2 1 3 - k ಇಸ್ ಎ. ಇಲ್ಲಿ ವರ್ಟಿಕಲ್ ಏನಾಗಬೇಕು, ಡಿಟರ್ಮಿನೆಂಟ್ಸ್ ಆಫ್ ಎ. ಸೊ ಮ್ಯಾಟ್ರಿಕ್ಸ್ ಅಂತಂದರೆ ಸ್ಕ್ವೇರ್ ಬ್ರ್ಯಾಕೆಟಲ್ಲಿ ಇರಬೇಕು ಅಥವಾ ಓಪನ್ ಬ್ರ್ಯಾಕೆಟಲ್ಲಿ ಇರಬೇಕು. ಡಿಟರ್ಮಿನೆಂಟ್ಸ್ ಆಫ್ ಎ 2 - k 2 1 3 - k ಸಿಂಗುಲರ್ ಮ್ಯಾಟ್ರಿಕ್ಸ್ ಅಂತ ಇದೆ. ದೆನ್ ದಿ ವ್ಯಾಲ್ಯೂಸ್ ಆಫ್ 5k - k ಸ್ಕ್ವೇರ್ ಈಸ್ ಈಕ್ವಲ್ ಟು ಅಂತ ಹೇಳಿದ್ದಾನೆ. 4 ಆಪ್ಷನ್ಸ್ ಇದೆ. ಸೊ 0 6 -6 -4 4. ಸೊ ಇಲ್ಲಿ ಸಿಂಗುಲರ್ ಮ್ಯಾಟ್ರಿಕ್ಸ್ ಅಂತ ಡಿಟರ್ಮಿನೆಂಟ್ಸ್ ಆಫ್ ಎ ಈಸ್ ಈಕ್ವಲ್ ಟು 0 ಅಂತ ಅರ್ಥ. ಸೊ ಅವಾಗ ವ್ಯಾಲ್ಯೂ ಏನಾಗಿರುತ್ತೆ ಅಂತ ಹೇಳಿದ್ದಾನೆ, 5k - k ಸ್ಕ್ವೇರ್ ಈಸ್ ಈಕ್ವಲ್ ಟು ಅಂತ ಹೇಳಿದ್ದಾನೆ. ಸೊ 26ನೇದು, ಡಿಟರ್ಮಿನೆಂಟ್ಸ್ ಆಫ್ ಎ ಈಸ್ ಈಕ್ವಲ್ ಟು 0. ಸೊ ಅಕಾರ್ಡಿಂಗ್ ಟು ಡೆಫಿನೇಷನ್, ಸೊ ಡೆಫಿನೇಷನ್ ಆಫ್ ಎ ಸಿಂಗುಲರ್ ಮ್ಯಾಟ್ರಿಕ್ಸ್, ಡಿಟರ್ಮಿನೆಂಟ್ಸ್ ಆಫ್ ಎ is equal to 0. Determinants of A is equal to 0. So determinants of 2 minus k, determinants of 2 minus k 2 1 3 minus k is equal to 0 ಅಂತ ಇದೆ. ಸೊ ಮಲ್ಟಿಪ್ಲೈ ಮಾಡಿಕೊಡಿ ಇದನ್ನು. ಸೊ 2 minus k into 3 minus k, ಸೊ 1 into minus 2 is equal to 0 ಆಯಿತು. ಸೊ ಇದನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಈ ಈಕ್ವೇಷನ್ಸ್ ಬರುತ್ತೆ. ಸೊ ನೆಕ್ಸ್ಟು k ಸ್ಕ್ವೇರ್ -2k -5k, ಸೊ 6 - 2 + 4 is equal to 0 ಅಂತ ಬಂತು. ಸೊ ಇದನ್ನು ಆ ಕಡೆ ಕಳಿಸಿ 4ನ್ನು -4 ಆಯಿತು. ಮೈನಸಿಂದ ಮಲ್ಟಿಪ್ಲೈ ಮಾಡ್ಕೋತೀನಿ, ಯಾಕೆಂದರೆ ನಮಗೆ 5k - k ಸ್ಕ್ವೇರ್ ವ್ಯಾಲ್ಯೂಸ್ ಬೇಕು. ಮೈನಸಿಂದ ಮಲ್ಟಿಪ್ಲೈ ಮಾಡಿಕೊಂಡ್ರೆ ಇದು ಪ್ಲಸ್ ಆಗುತ್ತೆ, ಇದು -k ಸ್ಕ್ವೇರ್ ಇರುತ್ತೆ, ಇದು ಪ್ಲಸ್ ಆಗುತ್ತೆ. ಹಾಗೆ 5k - k ಸ್ಕ್ವೇರ್ is equal to 4. ಸೊ ಆನ್ಸರ್ ಇ. ಸೊ ಇ ಇಸ್ ದಿ ಕರೆಕ್ಟ್ ಆನ್ಸರ್. ಇ ಅಂದರೆ 4. ನೆಕ್ಸ್ಟ್ ಕ್ವಶನ್ ನಂಬರ್ 27. 1 alpha 3 1 3 alpha ಮ್ಯಾಟ್ರಿಕ್ಸ್ ವಿ ಕೊಟ್ಟಿದ್ದಾನೆ. ಈಸ್ ದಿ ಅಡ್ಜಾಯಿಂಟ್ ಆಫ್ ಎ 3x3 ಮ್ಯಾಟ್ರಿಕ್ಸ್ ಎ ಆ್ಯಂಡ್ ಡಿಟರ್ಮಿನೆಂಟ್ಸ್ ಆಫ್ ಎ ಇಸ್ ಈಕ್ವಲ್ ಟು 4, ದೆನ್ ಆಲ್ಫಾ ಇಸ್ ಈಕ್ವಲ್ ಟು ಅಂತ ಹೇಳಿದ್ದಾನೆ. ಸೊ ಇದು ಕೂಡ JEE ಮೇನ್ ಎಕ್ಸಾಮ್ ಕೇಳಿದ್ದಾನೆ, ಕಾಮೆಂಟ್ ಕೆ ಎಕ್ಸಾಮಲ್ಲೂ ಕೂಡ. ಸೊ 11 5 0 4. ಸೊ ಇವಾಗ ನಾವಿಲ್ಲಿ is the adjoint A 3x3 matrix and determinants of A is equal to 4 ಅಂತ ಕೊಟ್ಟಿದ್ದಾನೆ. ಸೊ ನಮಗೆ ಇಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಸೊ ಡಿಟರ್ಮಿನೆಂಟ್ಸ್ ವ್ಯಾಲ್ಯೂಸ್ ಬೇಕು. ಇದಕ್ಕೆ ಡಿಟರ್ಮಿನೆಂಟ್ಸ್ ಫೈಂಡ್ ಮಾಡ್ಕೋತೀನಿ ನಾನು ಇವಾಗ. ಡಿಟರ್ಮಿನೆಂಟ್ಸ್ ಆಫ್ ಪಿ ತೊಗೊಂಡಾಗ ಏನಾಗುತ್ತೆ, ಪ್ಲಸ್ಸು ಮೈನಸ್ಸು ಪ್ಲಸ್ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಇದು ಬರುತ್ತೆ.
ಇದನ್ನು ರಿಮೂವ್ ಮಾಡಿ ಇದು ಬರುತ್ತೆ, ಗೊತ್ತೇ ಇದೆ. ಇದನ್ನು ಎಕ್ಸ್ಪ್ಯಾಂಡ್ ಮಾಡಿ, ಇದನ್ನು ಎಕ್ಸ್ಪ್ಯಾಂಡ್ ಮಾಡಿ, ಡಿಟರ್ಮಿನೆಂಟ್ಸ್ ಆಫ್ ಪಿ ವ್ಯಾಲ್ಯೂ ಸೊ ಈ ಥರ ಬರುತ್ತೆ. ಸೊ 4 - 6 - 2 ಬರುತ್ತೆ. ಡಿಟರ್ಮಿನೆಂಟ್ಸ್ ಆಫ್ ಪಿ 2 ಆಲ್ಫಾ - 6 ಬರುತ್ತೆ. ಡಿಟರ್ಮಿನೆಂಟ್ಸ್ ಆಫ್ ಪಿ ಈಸ್ ಈಕ್ವಲ್ ಟು ಅಡ್ಜಾಯಿಂಟ್ ಟಿ ಅಂತ ಬರ್ಕೋತೀನಿ. ಯಾಕೆಂತಂದ್ರೆ ಹೇಳಿದ್ದಾನೆ ಅಂತ ಹೇಳಿದ್ರೆ ಇಸ್ ಅಂತಂದರೆ ಈಕ್ವಲ್ಲು. ಸೊ ಮ್ಯಾಟ್ರಿಕ್ಸ್ ಕ್ವಶನಲ್ಲಿ ಏನು ಕೊಟ್ಟಿದ್ದಾನೆ, ಕ್ವಶನಲ್ಲಿ ನೋಡಿ ಇಲ್ಲಿ ಈಸ್ ದಿ ಅಡ್ಜಾಯಿಂಟ್ ಆಫ್ ಎ 3x3 ಮ್ಯಾಟ್ರಿಕ್ಸ್ ಎ ಅಂತ ಕೊಟ್ಟಿದ್ದಾನೆ. ಅಂತಂದರೆ ಅಡ್ಜಾಯಿಂಟ್ ಎ ಮ್ಯಾಟ್ರಿಕ್ಸ್ ಈಕ್ವಲ್ ಆಗಿದೆ. ಈಕ್ವಲ್ ಮ್ಯಾಟ್ರಿಕ್ಸ್ ಅಂದರೆ ಡಿಟರ್ಮಿನೆಂಟ್ಸ್ ವ್ಯಾಲ್ಯೂ ಕೂಡ ಈಕ್ವಲ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಸೊ ಏನು ಮಾಡ್ತೀನಿ ಅಂತಂದರೆ ಇದ್ರದ್ದು ಡಿಟರ್ಮಿನೆಂಟ್ಸು ಇದ್ರ ಅಡ್ಜಾಯಿಂಟ್ ಈಕ್ವಲ್ ಆಗಿರುತ್ತೆ. ಸೊ ಇದ್ರದ್ದು ವ್ಯಾಲ್ಯೂಸ್ ಬಂದಿದೆ 2 ಆಲ್ಫಾ - 6. ಇದು ಫಾರ್ಮುಲಾ ಇದೆ, ಡಿಟರ್ಮಿನೆಂಟ್ಸ್ ಆಫ್ ಎ ಟು ದ ಪವರ್ ಆಫ್ n - 1. ಸೊ ಡಿಟರ್ಮಿನೆಂಟ್ಸ್ ಆಫ್ ಎ 4. ಸೊ ಅಲ್ಲೇ ಕೊಟ್ಟಿದ್ದಾನೆ ಪ್ರಾಬ್ಲಮ್ಸಲ್ಲಿ ಡಿಟರ್ಮಿನೆಂಟ್ಸ್ ಆಫ್ ಎ ಇಸ್ ಈಕ್ವಲ್ ಟು 4 ಅಂತ ಹೇಳಿದ್ದಾನೆ. ಇಲ್ಲಿ ನೋಡಿ, ಇಲ್ಲಿ ಡಿಟರ್ಮಿನೆಂಟ್ಸ್ ಆಫ್ ಎ ಇಸ್ ಈಕ್ವಲ್ ಟು 4 ಅಂತ ಹೇಳಿದ್ದಾನೆ. ಸೊ ಏನಾಗುತ್ತೆ 4 ಸ್ಕ್ವೇರ್ 16 ಆಗುತ್ತೆ. ಇದನ್ನು ಆ ಕಡೆ ಕಳಿಸಿ 6 ಆಗುತ್ತೆ. 2 ಆಲ್ಫಾ ಇಸ್ ಈಕ್ವಲ್ 22 ಆಯಿತು. ಆಲ್ಫಾ ಇಸ್ ಈಕ್ವಲ್ ಟು 22/2 ಅಂದರೆ 11 ಆಗುತ್ತೆ. ಆನ್ಸರ್ ಎ. ಸೊ ಆಪ್ಷನ್ಸು ಎನಲ್ಲಿ 11 ಇದೆ. ನೆಕ್ಸ್ಟ್ Question 28. If A is a 3x3 non-singular matrix, determinants of A is equal to 3, then determinants of 2A inverse ಅಂತ ಹೇಳಿದೆ. non-singular ಅಂತಂದರೆ determinants of A not is equal to 0 ಅಂತ. So 3x3 non-singular matrix, and if determinants of A is equal to 3, then determinants of 2A inverse ಅಂತ ಹೇಳಿದ್ದಾನೆ. ಇದಕ್ಕೊಂದು ಫಾರ್ಮುಲಾ ಇದೆ, ನಮಗೆ ಗೊತ್ತೇ ಇದೆ. determinants of A inverse ಅಂತ ಹೇಳಿದ್ರೆ 1/determinants of A ಫಾರ್ಮುಲಾ ಇದೆ. ಇಲ್ಲಿ determinants of 2A inverse ಅಂತ ಹೇಳಿದ್ರೆ ಇದನ್ನು ಕೂಡ ಇದ್ರ ಬೇಸ್ ಮೇಲೆ 1/determinants of 2A ಅಂತ ಬರೀಬೋದು. ಸೊ ಡಿನಾಮಿನೇಟರ್ ಯಾವ ಫಾರ್ಮುಲಾ ಇದೆ, determinants of k into A, k to the power of 3 into determinants of A ಅಂತ ಬರೀಬೋದು. ಇದು 3 ಅಂದರೆ ಆರ್ಡರ್, ಅವನೇ ಕೊಟ್ಟಿದ್ದಾನೆ ಪ್ರಾಬ್ಲಮ್ಸ್, ಆರ್ಡರ್ 3x3 ಮ್ಯಾಟ್ರಿಕ್ಸ್ ಅಂತ. ಸೊ k ಅಂತಂದರೆ 2 ಇದೆ, 2 to the power of 3 ಆಯಿತು. 1/2 to the power of 3 ಅಂದರೆ 8 into 3 ಆಯಿತು. determinants of A ಅವನೇ ಕೊಟ್ಟಿದ್ದಾನೆ 3 1/24. ಆನ್ಸರ್ ಸಿ. ಸೊ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 29. ಇಫ್ ಬಿ ಇಸ್ ಎ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್, ಎ ಇಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್, ದೆನ್ ಡಿಟರ್ಮಿನೆಂಟ್ಸ್ ಆಫ್ ಬಿ ಇನ್ವರ್ಸ್ ಎ ಬಿ ಈಕ್ವಲ್ ಅಂತ ಹೇಳಿದ್ದಾನೆ. ಸೊ ಎ ಡಿಟರ್ಮಿನೆಂಟ್ಸ್ ಆಫ್ ಎ ಇನ್ವರ್ಸ್, ಡಿಟರ್ಮಿನೆಂಟ್ಸ್ ಆಫ್ ಬಿ ಇನ್ವರ್ಸ್, ಡಿಟರ್ಮಿನೆಂಟ್ಸ್ ಆಫ್ ಎ, ಡಿಟರ್ಮಿನೆಂಟ್ಸ್ ಆಫ್ ಬಿ ಅಂತ ಹೇಳಿದ್ದಾನೆ. ಸೊ ನೋಡಿ, ಸೊ ಡಿಟರ್ಮಿನೆಂಟ್ಸ್ ಆಫ್ ಬಿ ಇನ್ವರ್ಸ್ ಎ ಬಿ ಏನಾಗುತ್ತೆ ಅಂತ ಹೇಳಿದ್ದಾನೆ. ಸೊ ಇದು ವರ್ಡ್ಸಲ್ಲಿ ಹಾಕಿದ್ದಾನೆ, ಡಿಟರ್ಮಿನೆಂಟ್ಸ್ ಸಿಂಬಲ್ ಹಾಕ್ಬೋದು, ಹಿಂಗೆ ವರ್ಟಿಕಲ್ ಲೈನ್ಸಲ್ಲಿ ಅಥವಾ ವರ್ಡ್ಸಲ್ಲಿ ಹಾಕಿದ್ದಾನೆ. ಸೊ ಇದನ್ನು ನಾವು ಸಪ್ರೇಟಾಗಿ ಸ್ಪ್ಲಿಟ್ ಮಾಡಿ ಬರೀಬೋದು. ಯಾಕೆಂದರೆ ಡಿಟರ್ಮಿನೆಂಟ್ಸ್ ಆಫ್ ಎ ಬಿನ ಡಿಟರ್ಮಿನೆಂಟ್ಸ್ ಆಫ್ ಎ ಬಿ ಎರಡನ್ನು ಮಲ್ಟಿಪ್ಲೈ ಮಾಡಿ ಡಿಟರ್ಮಿನೆಂಟ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ, ಇಂಡಿವಿಜುವಲ್ ಆಗಿ ಡಿಟರ್ಮಿನೆಂಟ್ಸ್ ಆಫ್ ಎ ಡಿಟರ್ಮಿನೆಂಟ್ಸ್ ಆಫ್ ಬಿ ನ ಫೈಂಡ್ ಔಟ್ ಮಾಡಿ ಮಲ್ಟಿಪ್ಲೈ ಎರಡು ಕೂಡ ಸೇಮ್ ಇರುತ್ತೆ. ಅದೇ ಥರ 3 ಮ್ಯಾಟ್ರಿಕ್ಸ್ ತೊಗೊಂಡು ಕೂಡ ಅದು ಈಕ್ವಲ್ ಆಗುತ್ತೆ. ಸೊ ಡಿಟರ್ಮಿನೆಂಟ್ಸ್ ಆಫ್ ಬಿ ಇನ್ವರ್ಸು ಸ್ಪ್ಲಿಟ್ ಮಾಡ್ಕೋತೀನಿ. ಇದನ್ನು ಬಿ ಇನ್ವರ್ಸ್ ಇದನ್ನು ಈ ಕಡೆ ತಗೋತೀನಿ, ಇವೆರಡನ್ನು ಕೂಡ ಒಂದು ಕಡೆ ತಗೋತೀನಿ. ಡಿಟರ್ಮಿನೆಂಟ್ಸ್ ಆಫ್ ಎ ಆಗಿ ಬರ್ಕೋತೀನಿ, ಯಾಕಂದರೆ ಅಲ್ಲಿ ಆಪ್ಷನ್ಸ್ ನೋಡಬೇಕಾಗುತ್ತೆ. ಸೊ ಬಿ ಇನ್ವರ್ಸ್ ಬಿ ಅಂತಂದರೆ ಗಿವನ್ ಮ್ಯಾಟ್ರಿಕ್ಸು, ಇನ್ವರ್ಸ್ ಮ್ಯಾಟ್ರಿಕ್ಸ್, ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರುತ್ತೆ. ಇದನ್ನು ಹಾಗೆ ಬರ್ಕೋತೀನಿ. ಡಿಟರ್ಮಿನೆಂಟ್ಸ್ ಆಫ್ ಎ, ಡಿಟರ್ಮಿನೆಂಟ್ಸ್ ಆಫ್ ಐ 1 ಬರುತ್ತೆ, ಯಾಕಂದರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಡಿಟರ್ಮಿನೆಂಟ್ಸ್ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ 1 ಬರುತ್ತೆ. ಡಿಟರ್ಮಿನೆಂಟ್ಸ್ ಆಫ್ ಎ ಅಂದರೆ 1 0 0 1 ಎಕ್ಸ್ಪ್ಯಾಂಡ್ ಮಾಡಿ 1 ಬರುತ್ತೆ. 3x3 ತೊಗೊಂಡು ಕೂಡ 1 ಬರುತ್ತೆ. 1 into ಡಿಟರ್ಮಿನೆಂಟ್ಸ್ ಆಫ್ ಎ ಡಿಟರ್ಮಿನೆಂಟ್ಸ್ ಆಫ್ ಎ ಆಯಿತು, ಅಂದರೆ ಆನ್ಸರ್ ಸಿ ಆಯಿತು. ಸೊ ಲಾಸ್ಟ್ ಕ್ವಶನ್ಸ್. If matrix A 1 2 3 4, so determinants of A. ಸೊ ಇದನ್ನು ವರ್ಟಿಕಲ್ ಲೈನ್ಸ್ ಇಲ್ಲಿದ್ಮೇಲೆ ಇದು ಕೂಡ ವರ್ಟಿಕಲ್ ಲೈನ್ಸಲ್ಲಿ ಇರಬೇಕು. ಸೊ ಡಿಟರ್ಮಿನೆಂಟ್ಸ್ ಆಫ್ ಎ ಇಸ್ ಈಕ್ವಲ್ ಟು 1 2 3 4, ದೆನ್ ಎ ಇನ್ವರ್ಸ್ ಅಂತ ಹೇಳಿದ್ದಾನೆ. ಸೊ ಇಲ್ಲಿ ಮ್ಯಾಟ್ರಿಕ್ಸ್ ಎ ಅಂತ ಹೇಳಿದ್ಮೇಲೆ ಇದನ್ನು ಮ್ಯಾಟ್ರಿಕ್ಸ್ ಏನೇ ಬರ್ಕೊಳ್ಳಿ, ಮ್ಯಾಟ್ರಿಕ್ಸ್ ಏನೇ ಬರ್ಕೊಳ್ಳಿ ಈ ಥರ. ಇದು ಕೂಡ ಮ್ಯಾಟ್ರಿಕ್ಸ್ ಎ ಬರುತ್ತೆ. ಎ ಇನ್ವರ್ಸ್ ಏನಾಗುತ್ತೆ ಅಂತ ಹೇಳಿದಾನೆ. ಸೊ ಅವಾಗಿಲ್ಲಿ ವಿನೋದ್ ದಟ್ ನಮಗೆ ಗೊತ್ತೇ ಇದೆ. ಎ ಇನ್ವರ್ಸ್ ಅಂತ ಹೇಳಿದ್ರೆ 1/determinants of A ಇಂಟು ಅಡ್ಜಾಯಿಂಟ್ ಎ ಅಂತ ಹೇಳಿದಾನೆ. ಫಸ್ಟ್ ಇಲ್ಲಿ ಡಿಟರ್ಮಿನೆಂಟ್ಸ್ ಆಫ್ ಎ ಫೈಂಡ್ ಔಟ್ ಮಾಡ್ಕೊಳ್ಳಿ. ಏನು ಬರುತ್ತೆ, ಡಿಟರ್ಮಿನೆಂಟ್ಸ್ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಸೊ -2 ಬರುತ್ತೆ. ಆಪ್ಷನ್ಸ್ ನೋಡ್ಕೊಳ್ಳಿ, ಇಲ್ಲಿ ಆಪ್ಷನ್ಸ್ ಏನಿದೆ ಇಲ್ಲಿ.
ಸೊ ಫಸ್ಟ್ ಒನ್ ಆಗೋದಕ್ಕೆ ಸಾಧ್ಯನೇ ಇಲ್ಲ, ಯಾಕೆಂದರೆ ಡಿಟರ್ಮಿನೆಂಟ್ಸ್ ವ್ಯಾಲ್ಯೂ ಸೊ -2 ಬಂದ ಮೇಲೆ ಸೊ ಏನಿದೆ ನೋಡಿ, ಸೊ ಡಿಟರ್ಮಿನೆಂಟ್ಸ್ ವ್ಯಾಲ್ಯೂ -2 ಬಂದಮೇಲೆ 1/-2 ಇರಬೇಕು. 1/-2 ಫಸ್ಟ್ ಆಪ್ಷನ್ಸಲ್ಲೂ ಇಲ್ಲ, ಸೆಕೆಂಡ್ ಆಪ್ಷನ್ಸಲ್ಲೂ 1/a ವ್ಯಾಲ್ಯೂ 1 ಇಲ್ಲವೇ ಇಲ್ಲ. 1/determinants of a ಫಾರ್ಮುಲಾ ಇದೆ 1/determinants of a ಅಂತ ಇರೋದ್ರಿಂದ ಫಸ್ಟ್ ಆಪ್ಷನ್ಸ್ ಆಗೋದಕ್ಕೆ ಸಾಧ್ಯ ಇಲ್ಲ, ಸೆಕೆಂಡ್ ಆಪ್ಷನ್ಸ್ ಆಗೋದಕ್ಕೆ ಸಾಧ್ಯ ಇಲ್ಲ. ಸೊ ಇಲ್ಲ ಥರ್ಡ್ ಒನ್ ಆಗಬೇಕು, ಇಲ್ಲ ಫೋರ್ತ್ ಒನ್ ಆಗಬೇಕು. ಮೈನಸ್ ಇರೋದ್ರಿಂದ 1/determinants of a ಸೊ ಏನಾಗುತ್ತೆ -2 ಇರೋದ್ರಿಂದ ಸೊ 1/-2 ಬರುತ್ತೆ. ಇದೇ ಕರೆಕ್ಟ್ ಆಗಿರಬೇಕು. ಆನ್ಸರ್ ಸಿ ಕರೆಕ್ಟ್ ಆನ್ಸರ್. ಅಡ್ಜಾಯಿಂಟ್ ಅಂತಂದರೆ ಗೊತ್ತೇ ಇದೆ. ಇಲ್ಲಿ ಡಯಾಗನಲ್ ಎಲಿಮೆಂಟ್ಸ್ ಏನಿದೆ ಪ್ರಿನ್ಸಿಪಲ್ ಎಲಿಮೆಂಟ್ಸ್ ಇಂಟರ್ಚೇಂಜ್ ಮಾಡ್ಕೊಳ್ಳಿ. ಸೊ 1 4 ಇದ್ದು 4 1 ಆಯಿತು. ನೋಡಿ ಇಲ್ಲಿ ಏನಿದೆ 2 ಇದೆ, ಆಪೋಸಿಟ್ ಸೇಮ್ ಬರ್ರಿ, -2 ಆಯಿತು. ಇಲ್ಲಿ +3 ಇದೆ, ಇದು -3 ಆಯಿತು. ಸೊ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಐ ವಿಲ್ ಕಂಟಿನ್ಯೂ ಇನ್ ದಿ ನೆಕ್ಸ್ಟ್ ಕ್ಲಾಸ್. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ರಿಲೇಷನ್ ಫಂಕ್ಷನ್ಸನ್ನು ಸ್ಟಾರ್ಟ್ ಮಾಡೋಣ. ಓಕೆ, ಥ್ಯಾಂಕ್ ಯು.